ಗುರುಜಿ ಇವಾಗಿನ ಕಾಲದಲ್ಲಿ ಎಲ್ಲೇ ದೇವಸ್ಥಾನಕ್ಕೆ ಹೋಗ್ಲಿ ಎಲ್ಲಿ ಹೋದ್ರುನು ದುಡ್ಡು ದುಡ್ಡು ಅಂತಾರೆ ಗುರುಜಿ. ಅಂತ ಸಂದರ್ಭದೊಳಗ ನೀವು ₹1 ಕೇಳಲ್ಲ ಗುರುಜಿ. ಇನ್ನೊಂದ್ ಹೇಳ್ಬೇಕಂದ್ರ ಕೆಲವೊಂದ್ ಜನ ಗೊತ್ತಿದ್ದಂತಾರೋ ಗೊತ್ತಿಲ್ದೆ ಅಂತಾರೋ ಗೊತ್ತಿಲ್ಲ, ದುಡ್ಡು ಅಂತಾರಂತೆ. ಆದ್ರೆ ನೀವು ಯಾವತ್ತೂ ದುಡ್ಡಿನ ಬಗ್ಗೆ ಮಾತೇ ಎತ್ತುದಿಲ್ಲ ಗುರುಜಿ. ನಾವಾಗೆ ಕೊಡ್ತೀನಂದ್ರೂ ಕೂಡ ಬೇಡ ಅಂತೀರಿ ಗುರುಜಿ. ನಮ್ಮ ರಾಯರ ಆಶೀರ್ವಾದ ಒಂದಿದ್ರೆ ಸಾಕು, ನನ್ಗೆ ಯಾವ್ದೇ ದುಡ್ಡು ಬೇಡ, ಏನೂ ಬೇಡ, ಯಾವ್ದೇ ಆಕಾಂಕ್ಷೆ ಇಲ್ಲ ನನ್ಗೆ ಅಂತ ಹೇಳ್ತೀರಿ ಗುರುಜಿ. ನಿಮ್ಗೆ ಒಳ್ಳೇದಾದ್ರೆ ಅದೇ ನನ್ಗೆ ಖುಷಿ ಅಂತ ಹೇಳ್ತಿರಲ್ಲ, ಅದಕ್ಕಿಂತ ಸೌಭಾಗ್ಯ ಇನ್ನೇನಿದೆ ಗುರುಜಿ. ನೋಡಮ್ಮ ತಾಯಿ, ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಕಾಲ್ ಮಾಡಿದೀವಿ ಗುರುಜಿ. ಎಲ್ಲಿಂದಮ್ಮ? ವಿಜಯಪುರದಿಂದ ಗುರುಜಿ. ವಿಜಯಪುರದಿಂದ. ಹೇಳಮ್ಮ. ಗುರುಜಿ, ನನ್ನ ಸಂತಾನ ಭಾಗ್ಯಕ್ಕೋಸ್ಕರ ನಿಮ್ಗೆ ಕಾಲ್ ಮಾಡಿದೆ ಗುರುಜಿ. 1 ಮಂತ್ ಇಂದ ಕಾಲ್ ಮಾಡ್ತಾ ಇದ್ದೆ. ಸ್ವಲ್ಪ ದಿನದ ಹಿಂದೆ ನನ್ಗೆ ನಿಮ್ ಕರೆ ಸಿಕ್ತು ಗುರುಜಿ. ನಿಮ್ಮ ಆಶೀರ್ವಾದ ದಯದಿಂದ ನಾನು ಇವತ್ತು ತಾಯಿ ಆಗ್ತಾ ಇದ್ದೀನಿ ಗುರುಜಿ. ನಂಗೆ ತಾಯಿ ಭಾಗ್ಯ ದೊರಕಿದೆ. ಖುಷಿಯಮ್ಮ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ ತಾಯಿ? 8 ವರ್ಷ ಆಯ್ತು ಗುರುಜಿ. ಏನಮ್ಮ 8 ವರ್ಷದಿಂದ ನಿಮ್ಗೆ ಸಂತಾನ ಭಾಗ್ಯ ಆಗಿದ್ದಿಲ್ಲ? ಇದ್ದಿದ್ದಿಲ್ಲ ಗುರುಜಿ. ಖುಷಿ ಆಯ್ತಮ್ಮ. ನಿಮ್ಮ ಆಶೀರ್ವಾದ ದಯದಿಂದ ನಾನು ಇವತ್ತು ತಾಯಿ ಆಗ್ತಾ ಇದ್ದೀನಿ ಗುರುಜಿ. ಅದು ತುಂಬಾ ಸಂತೋಷದ ವಿಷಯ. ಓಕೆ ಅಮ್ಮ. ಗುರುಜಿ, ನೀವ್ ಹೇಳ್ಕೊಟ್ಟಾಗೆ ನಾನು ವ್ರತ ಮಾಡ್ದೆ. ಓಕೆ ಅಮ್ಮ. ರಾಯರ್ ಬಗ್ಗೆ ನೀವ್ ಹೇಳಿದ್ಮೇಲೆ ನನಗೆ ಇನ್ನೂ ಜಾಸ್ತಿ ನಂಬಿಕೆ ಬರ್ತಾ ಹೋಯ್ತು. ನೀವ್ ಹೇಳಿದ್ರಿಂದ, ನಿಮ್ ಮಾತಿನಿಂದ ನಂಗೆ. ಓಕೆಮ್ಮ. ಹೇಳಿದ ತರನಾಗೆ ನಾನು ವ್ರತ ಮಾಡಿದೆ. 9 ಗುರುವಾರದ ವ್ರತ ಇದೆ ಗುರುಜಿ. ಇನ್ನು 5 ಗುರುವಾರ ಇದೆ. ಇವಾಗ 4 ಗುರುವಾರ ಕಂಪ್ಲೀಟ್ ಆಗಿದೆ ಗುರುಜಿ. ಓಹೋ, 4ನೇ ವಾರದಲ್ಲಿ ಈಗ 5ನೇ ವಾರ ರಿಸಲ್ಟ್ ಬರ್ತಾ ಇದೆ. ಹಾಗಾದ್ರೆ 5ನೇ ವಾರಕ್ಕೆ ಗಂಡು ಮಗನೇ ಆಗುತ್ತೆ ತಾಯಿ ನಿಮ್ಗೆ. ನಿಮ್ಮ ಆಶೀರ್ವಾದದಿಂದ ಅಷ್ಟಾದ್ರೆ ಸಾಕು ಗುರುಜಿ ನಂಗೆ. ಅಲ್ಲಮ್ಮ, ಎಷ್ಟು ಖುಷಿ ನೋಡಮ್ಮ. ತಾಯಿ ಆಗ್ತಾ ಇದ್ದೀನಿ ಅಂತ ಕೇಳಿದಾಗ ಭಾಗ್ಯ ಹೆಣ್ಮಕ್ಳಿಗೆ ಒಂದೊಂದು ತಾಯಿ ಅನ್ನೋ ಭಾಗ್ಯ ಬಹಳ ದೊಡ್ಡದಲ್ಲ ಗುರುಜಿ, ಎಲ್ಲಾ ಭಾಗ್ಯಕ್ಕಿಂತ. ಹೌದಮ್ಮ, ಹೌದಮ್ಮ. ಇವಾಗ ಏನ್ ಅನಿಸ್ತಾ ಇದಮ್ಮ ನಿಮಗೆ? ಖುಷಿ? ತುಂಬಾ ಖುಷಿ ಆಗ್ತಾ ಇದೆ ಗುರುಜಿ. ಓಕೆ ಅಮ್ಮ. ನೀವ್ ಹೇಳ್ದಂತೆ ನಾನು ಮನೆ ದೇವ್ರಿಗೆ ಹೋಗಿ ಬಂದ್ಬಿಟ್ಟು ಮಂತ್ರಾಲಯಕ್ಕೆ ಹೋಗಿ ಬಂದೆ ಗುರುಜಿ. ಹೋಗಿ ಬಂದು ಇವಾಗ ಮಂತ್ರಾಲಯಕ್ಕೆ ಹೋಗಿ ರಾಯರ ಆಶೀರ್ವಾದವನ್ನು ಪಡೆದುಕೊಂಡು ಬಂದಿದ್ದೀರಾ. ಇವಾಗ ಸಂತಾನ ಭಾಗ್ಯ ತಾಯಿ ಆಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಲ್ವಾ? ಇದರಂತ ಸುದ್ದಿ ಏನಮ್ಮ. ಎಷ್ಟೇ ದುಡ್ಡು ಪಕ್ಕದಲ್ಲಿದ್ದರೂ ಅದರ ತಾಯಿ ಅಂತ ಕರೆಸ್ಕೊಂತ ಇದ್ದೀರಲ್ವಾ, ಅದರ ಸಂತೋಷನೇ ಬೇರೆ ತಾಯಿ. ಹಾ ಗುರುಜಿ. ಓಕೆ ಅಮ್ಮ, ತುಂಬಾ ಖುಷಿ ಆಯ್ತು. ಏನ್ ಅನ್ಸುತ್ತೆ ಇವಾಗ ನಿಮ್ಗೆ ರಾಯರ ಬಗ್ಗೆ? ರಾಯರು ಕಲಿಯುಗದ ಕಾಮಧೇನು. ರಾಯರಿಲ್ದೆ ಬೇರೆ ಏನು ಇಲ್ಲ ಗುರುಜಿ. ಎಷ್ಟೋ ದೇವರುಗಳಿಗೆ ನಾವು ಹರಕೆ ಹೊತ್ತ ಇದನ್ ಮಾಡಿ ಅಲ್ಲಿ ಇಲ್ಲಿ ದೇವ್ರು ಕೇಳೋ ಬದ್ಲಿ ರಾಯರ್ ನಂಬಿದ್ರೆ ನಮ್ಗೆ ಯಾವ್ದೇ ತೊಂದ್ರೆ ಇಲ್ಲ ಗುರುಜಿ. ಎಂತ ಕಷ್ಟದ ಪ್ರಸಂಗದಲ್ಲೂ ರಾಯರ್ ನಮ್ ಕೈ ಹಿಡಿತಾರ ಅನ್ನೋ ನಂಬಿಕೆ ನಮ್ಮಲ್ಲಿ ಇರ್ಬೇಕು ಗುರುಜಿ. ಅಲ್ಲಮ್ಮ, ಇವಾಗ ನನಗೆ ಏನಂದ್ರೆ 1 ತಿಂಗಳಿಂದ ನೀವು ನನಗೆ ಕರೆ ಮಾಡ್ತಾ ಇದ್ದೀರಾ, ಬಟ್ ನಿಮ್ಗೆ ಲೈನ್ ಸಿಕ್ಕಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಯಾಕಂದ್ರೆ ನಾನು ಡೆಲ್ಲಿಗೆ ಹೋಗಿದ್ದೆ. ಡೆಲ್ಲಿಗೆ ಹೋಗಿ ಬಂದಂತ ಸಂದರ್ಭದಲ್ಲಿ ಯಾರ ಹತ್ರನೂ ಅಷ್ಟು ಮಾತಾಡಕ್ ಆಗಿರ್ಲಿಲ್ಲ. ಗುರುಜಿ, ನೀವು ಡೆಲ್ಲಿಗೆ ಹೋದಾಗ ನಾನು ನಿಮ್ಗೆ ಮೆಸೇಜ್ ಮಾಡಿದ್ದೆ, ನೀವು ರಿಪ್ಲೈನು ಮಾಡಿದ್ರಿ ಗುರುಜಿ ನನ್ಗೆ. ಅಂದ್ರೆ ನಿಮ್ಗೆ ಕರೆಗಳ ಮಧ್ಯರಾತ್ರಿ 1 ಗಂಟೆ ಕಾಲ್ ಮಾಡಿದ್ರು ಬಿಸಿ ಬರ್ತಾ ಇತ್ತು ಗುರುಜಿ. ಹೌದಮ್ಮ, ಸುಮಾರು ಜನ ಕರೆ ಮಾಡ್ತಾ ಇದಾರೆ. ನಾನು ಮಲಗ್ತಾ ಇರೋದು ಬರೀ 3 ಅವರ್ ಅಷ್ಟೇ ಮಲಗ್ತಾ ಇರೋದು ತಾಯಿ. ಮತ್ತೆ ಬೆಳಗಿನ ಜಾವದಲ್ಲಿ ಎತ್ತಿ ಎಲ್ಲಾ ನನ್ನ ತಾಯಂದಿರ ಹತ್ರನು ನಂದು ಏನು ಪೂಜೆ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಮಾತಾಡ್ಕೊಂತ ಕುತ್ಕೊಂತೀನಿ ತಾಯಿ. ನನ್ನ ಜೀವನನೇ ರಾಯರಿಗೆ ಮುಡುಪವಾಗಿಟ್ಟಿದ್ದೀನಿ ತಾಯಿ. ನಿಜ ಗುರುಜಿ, ನಿಮ್ಮಂತವ್ರು ಸಿಗೋದು ತುಂಬಾ ಕಷ್ಟ ಗುರುಜಿ. ಈಗಿನ ಕಾಲದಲ್ಲಿ ದುಡ್ಡು ಕೇಳಲ್ಲ, ಒಂದಿದು ಇಲ್ಲ, ನಿಮ್ಗೆ ಒಳ್ಳೇದಾದ್ರೆ ಸಾಕಂತ ಹೇಳ್ತಿರಲ್ಲ ಗುರುಜಿ. ರಾಯರ್ದು ನೀವ್ 2ನೇ ರೂಪ ಅಂತಂದ್ರು ತಪ್ಪಾಗ್ಲಾರ್ದು ಗುರುಜಿ. ಅಯ್ಯೋ, ದೊಡ್ಡ ಮಾತು ತಾಯಿ. ನಾನು ನಿಮ್ಮಾಗೆ ಮನುಷ್ಯ ತಾಯಿ. ಇಲ್ಲಿ ನಾನು ರಾಯರೇ ಬೇರೆ, ನಾವೇ ಬೇರೆ. ನಾವಿಲ್ಲಿ ಗೊಂಬೆ ಅಮ್ಮ ತಾಯಿ. ಗುರುವಿನ ಕಡೆ ಹೋಗಕ್ ಮಾರ್ಗದರ್ಶನ ಮಾಡಿದ್ರ ನೀವಲ್ವಾ ಗುರುಜಿ ನಮ್ಗೆ. ಗುರುಗಳು ಇದ್ದಾರೆ, ಗುರುವಿನ ಹತ್ರ ಹೋಗಕ್ಕೆ ಹೆಂಗ್ ಹೋಗ್ಬೇಕು, ಹೆಂಗ್ ಮಾಡಿದ್ರೆ ನಿಮಗ್ ಫಲ ಸಿಗುತ್ತೆ ಅಂತ ಹೇಳಿದ್ರಲ್ಲ ಗುರುಜಿ. ಹೌದಮ್ಮ. ನಿಜವಾಗ್ಲೂ ನನಗ್ ರಾಯರ್ ಕಡೆ ಹೋಗಕ್ಕೆ, ರಾಯರ್ನ ನಂಬ್ಲಕ್ ಕಾರಣನೇ ನೀವು ಗುರುಜಿ. ಖಂಡಿತಮ್ಮ. ಇವಾಗ ನೋಡಿ, ಇನ್ನೊಂದು ವಿಚಾರದಲ್ಲಿ ಅದು ಇವಾಗ ರಾಯರ ಹುಟ್ಟಿದಬ್ಬ. ಇವತ್ತಿನ ದಿನದಲ್ಲಿ ನನಗೆ ಎಷ್ಟು 2 ಅಲ್ವಾ ತಾಯಿ? 3 ಇವತ್ತು ತಾರೀಕು 2ನೇ ತಾರೀಕಿಗೆ ನನಗೆ ಇವಾಗ ಸಂತಾನ ಭಾಗ್ಯ, ನನ್ನ ತಾಯಿ ಆಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಲ್ವಾ? ರಾಯರೇ ಹುಟ್ಟಿ ಬರುತ್ತಾರೆ ತಾಯಿ ನಿಮ್ಮ ಹೊಟ್ಟೆಯಲ್ಲಿ. ಅನುಗ್ರಹ ಮಾಡ್ತಾರೆ ತಾಯಿ. ಚಿಂತಿಸಬೇಡಿ, ಈ ಸಲ ಗಂಡು ಮಗುನೇ ಆಗುತ್ತೆ. ಮತ್ತೆ ನನಗೆ ನೀವು ಕರೆ ಮುಖಾಂತರ ತಿಳಿಸ್ತಾ ಇದ್ದೀರಾ. ನನಗೆ ಮತ್ತೆ ಇವಾಗ ಒಳ್ಳೇದಾಗಿದೆ ಅಂತೇಳಿ ಪೂಜೆ ಮಾಡೋದು ನಿಲ್ಲಿಸಬಾರ್ದು ತಾಯಿ. ನಿಲ್ಲಿಸಲ್ಲ ಗುರುಜಿ ನಾನು.
ಖಂಡಿತ ಮಾಡ್ತೀನಿ 9 ವಾರ ಗುರೂಜಿ. ಹೇಳ್ಕೊಟ್ಟಿದ್ದೀನಲ್ವಾ, 9 ವಾರ ಕಂಪ್ಲೀಟ್ ಆದ್ಮೇಲೆ ನಿಮ್ಮ ಉಸಿರಿರುವವರೆಗೂ ರಾಯರ ಹೆಸರನ್ನು ಮರಿಬಾರ್ದು ತಾಯಿ. ಮರೆಯಲ್ಲ ಗುರುಜಿ, ಅವರಿಂದಾನೇ ನನ್ಗೆ ಗುರುಜಿ ಎಲ್ಲ ಇವತ್ತಿನ ದಿನದಲ್ಲಿ ಒಳ್ಳೇದಾಗ್ತಾ ಇರೋದು. ಅಲ್ಲಮ್ಮ, ಎಷ್ಟೋ ಜನಗಳು ದುಡ್ಡು ಕೇಳ್ತಾರೆ, ಓಕೆ ಒಪ್ಕೊಂತೀನಿ, ಆದ್ರೆ ದುಡ್ಡಿಂದ ಏನ್ ನೆಮ್ಮದಿ ಸಿಗುತ್ತೆ? ಇವತ್ತು ನೋಡಿ, ನನಗೆ ತಾಯಿ ಆಗ್ತಾ ಇದ್ದೀನಿ ಅಂತ ಹೇಳಿದಾಗ ನನಗೆ ಎಷ್ಟು ಆನಂದ ಆಗ್ತಾ ಇದೆ ಅಂದ್ರೆ, ತುಂಬಾ, ನೀವು ನನಗೆ ಕೋಟಿ ದುಡ್ಡು ಕೊಟ್ಟಷ್ಟು ಖುಷಿ ಆಗ್ತಾ ಇದೆ. ಅಯ್ಯೋ, ನನ್ನ ತಾಯಿ ಆಗ್ತಾ ಇದ್ದಾಳೆ ಅನ್ನೋದು ನನಗೆ ತುಂಬಾ ಖುಷಿ ಆಗುತ್ತೆ. ಇದೇ ರೀತಿಯಾಗಿ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತೇನೆ ತಾಯಿ. ನಿಮ್ಗೆ ಇನ್ನೂ ಒಳ್ಳೇದಾಗುತ್ತೆ ತಾಯಿ. ಆಮೇಲೆ ಗಂಡು ಮಗು ಆದ್ಮೇಲೆ ನಿಮ್ಗೆ ನೆಕ್ಸ್ಟ್ ಟೈಮ್ ನನ್ನನ್ನು ಕರಿಬೇಕು ನಿಮ್ಮ ಮನೆಗೆ, ನನ್ನನ್ನ ಗುರುಜಿ. ಖಂಡಿತ ಗುರುಜಿ, ಆದ್ರೆ ಬಂದು ನಿಮ್ಮ ಮನೆಗೆ ಊಟ ಮಾಡ್ಕೊಂಡು ಬರ್ತೀನಿ ಸಿಹಿ ಸುದ್ದಿ. ಖಂಡಿತ ಗುರುಜಿ, ಬನ್ನಿ ಗುರುಜಿ. ನೀವು ಬರೋದೇ ನಮ್ಗೊಂದ್ ಸೌಭಾಗ್ಯ ಗುರುಜಿ. ನನ್ನ ತಂಗಿ ಮನೆಗೆ ಹೋಗಿದ್ದೇನೆ, ನನ್ನ ತಂಗಿ ಮನೆಗೆ ಹೋಗಿ ಊಟ ಮಾಡಿಕೊಂಡು ಬಂದಿದ್ದೇನೆ ಅಂತ ಒಂದು ಹೇಳ್ತೀನಿ ತಾಯಿ, ಪರವಾಗಿಲ್ಲಲ್ವಾ? ನೀವು ಬಂದ್ರೆ ನನ್ ಮನೆಗೆ ರಾಯರ್ ಬಂದಂತೆ ಆಗುತ್ತೆ ನೋಡಿ ಗುರುಜಿ. ದೊಡ್ಡ ಮಾತು ಹೇಳ್ತಾ ಇದೆಯಮ್ಮ ತಾಯಿ. ಖಂಡಿತ ಒಳ್ಳೇದಾಗ್ಲಿ. ಈಗ ಯಾವ ರೀತಿಯಾಗಿ ನಾನು ನಿಮ್ಗೆ ಪೂಜೆದ ವ್ರತವನ್ನು ತಿಳಿಸ್ಕೊಟ್ಟಿದ್ದೀನಲ್ವಾ, ಅದೇ ವ್ರತವನ್ನು ಕಂಪ್ಲೀಟ್ ಮಾಡಿದ ಮೇಲೂ ನಿಮ್ಮ ಉಸಿರಿರೋವರೆಗೂ ರಾಯರ ಹೆಸರನ್ನ ಮರಿಬಾರ್ದು, ರಾಯರಿಗೆ ಪೂಜೆ ಮಾಡ್ತಾನೆ ಇರ್ಬೇಕು. ಮಾಡ್ತೀನಿ ಗುರುಜಿ. ಅದೇ ನಾಮಲೇಖನ ಒಂದು ಬರಿಬೇಕಂತ ಅನ್ಕೊಂಡಿದೀನಿ ಗುರುಜಿ, ನಿಮ್ ಕೇಳ್ಬಿಟ್ಟು. ಅಯ್ಯೋ, ಕೇಳುವಂತ ಅವಶ್ಯಕತೆ ಇಲ್ಲಮ್ಮ ತಾಯಿ, ಅದು ಅದೃಷ್ಟ. ಅದು ಆ ತರದಲ್ಲಿ ಮನೆಗೆ ಬರುವುದೇ ತುಂಬಾ ಅದೃಷ್ಟ ತಾಯಿ. ಬಂದಿದೆ ಅಂತ ಹೇಳಿದ್ರೆ ಇವಾಗ ಅದು ಆರ್ಡರ್ ಮಾಡಿದೀನಿ ಗುರುಜಿ ಪುಸ್ತಕ. ಯಾವಾಗಿಂದ ಪ್ರಾರಂಭ ಮಾಡ್ಲಿ ಗುರುಜಿ? 1 ಲಕ್ಷ ನಾಮಲೇಖನ ಬರಿಬೇಕಂತ ಮಾಡಿದೀನಿ ಗುರುಜಿ. ಬರೀದೆಮ್ಮ, ಬರಿಬೇಕು. ಇದನ್ನ ಯಾರ ಹತ್ರನು ಕೇಳಿ ಪರ್ಮಿಷನ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದು ನಿಮ್ಮ ವಸ್ತು ಆಗ್ಬಿಡುತ್ತೆ. ನಿಮ್ಮ ಮನೆಗೆ ಬಂದ್ಮೇಲೆ ನೀವ್ ಎಷ್ಟು ಬರಿತೀರಾ, ನಿಮ್ಮ ಕರ್ಮಗಳೆಲ್ಲ ಮುಕ್ತಿ ಆಗತ್ತೆ. ಅದಕ್ಕೆ ಅಷ್ಟು ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ಇದು ಯಾವುದು, ಬೀದರ ನಿಮ್ದು ಊರು? ಬಿಜಾಪುರ ಗುರುಜಿ. ಬಿಜಾಪುರ. ಓಕೆ ಅಮ್ಮ, ಬಿಜಾಪುರದಿಂದ ಕರೆ ಮಾಡ್ತಾ ಇದ್ದೀರಾ. ಮತ್ತೆ ನಿಮ್ಮ ಇನ್ನೊಬ್ರು ಫೋನ್ ಮಾಡಿದ್ರಮ್ಮ? ನಮ್ಮ ಅತ್ತೆ ಗುರುಜಿ. ನಿಮ್ಮ ಅತ್ತೆ, ಅವ್ರ ಹೆಸರು ಏನೇಮ್ಮ? ಹೌದಮ್ಮ, ಹೌದು, ಗೊತ್ತಾಯ್ತು. ಆಯ್ತು, ಒಳ್ಳೇದಾಗ್ಲಿ. ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಇವಾಗ ನಿಮ್ಮ ಮನಸ್ಸು ತೃಪ್ತಿ ಆಗಿದೆ ಅಮ್ಮ, ಖುಷಿ ಆಗಿದೆ ಅಲ್ವಾ ತಾಯಿ ಆಗ್ತಾ ಇದ್ದೀರಲ್ವಾ? ಫುಲ್ ಖುಷಿ ಆಗಿದೆ ಗುರುಜಿ. ಇದಕ್ಕಿಂತ ಬಗ್ಗೆ ಇನ್ನೇನಿದೆ ಗುರುಜಿ? ಓಕೆ ಅಮ್ಮ. ನಿಮ್ಮ ಮನೆಯವರು ಏನ್ ಹೇಳ್ತಾ ಇದಾರೆ ತಾಯಿ? ಅವರು ಖುಷಿಯಾಗಿದ್ದಾರೆ ಗುರುಜಿ. ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜೆ ಮಾಡಿ, ಕಂಪ್ಲೀಟ್ ಪೂಜೆ ಮಾಡಿ. ಖಂಡಿತ ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗುತ್ತೆ. ಆದ್ರೆ ಸಾಧ್ಯವಾದ್ರೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ನೀವು. ಹೋಗ್ ಬರ್ತೀನಿ ಗುರುಜಿ, ಖಂಡಿತ ಹೋಗ್ ಬರ್ತೀನಿ. ನಾನು 1000 ಬಾರಿ ಹೋದ್ರೂ ಕಡಿಮೆನೆ ಗುರುಜಿ ಮಂತ್ರಾಲಯಕ್ಕೆ. ಯಾಕಂದ್ರೆ ನಿಮ್ಗೆ ಹತ್ರ ಆಗುತ್ತಲ್ಲಮ್ಮ ಅದು ಮಂತ್ರಾಲಯ? ಹಾ ಗುರುಜಿ, ಒಂದ್ 200-300 ಕಿಲೋಮೀಟರ್ ಆಗುತ್ತೆ ಗುರುಜಿ. ಓ ಹೌದಾ, ಇರ್ಲಿ ತಾಯಿ, ಪರವಾಗಿಲ್ಲ. ಪಾಪ ಎಲ್ಲಿಂದನೋ ಬರ್ತಾರೆ, ಎಲ್ಲಿಂದನೇ ಬಂದು ರಾಯರ ದರ್ಶನವನ್ನು ಪಡ್ಕೊಂಡ್ ಬರ್ತಾರೆ. ನೀವು ಇನ್ನೊಂದ್ಸತಿ ಹೋಗಿ. ಇನ್ನೊಂದ್ಸತಿ ಅಂದ್ರೇನು, ಒಂದ್ಸತಿ ಅಂತ ಲೆಕ್ಕ ಹಾಕ್ಬಾರ್ದು. ನೀವ್ ಎಷ್ಟು ಸತ ಹೋಗ್ತಾ ಇರ್ತೀರ ನೋಡಿ, ಅದು ಫಸ್ಟ್ನೇ ಸಲ ಅಂತ ಹೇಳ್ಬೇಕು. ಇವಾಗ ನೀವು 10 ಸಲ ಹೋಗಿರ್ತೀರ ಮಂತ್ರಾಲಯಕ್ಕೆ, ಇಲ್ಲ ಇದು ನಾನು ಫಸ್ಟ್ನೇ ಸಲ ಹೋಗ್ತಾ ಇದ್ದೀನಿ ಅಂತ ಅಂದುಕೊಂಡೆ ಹೋಗ್ಬೇಕು. ಹಾ ಗುರುಜಿ. ಅದು ಯಾಕಂದ್ರೆ ನಿಮ್ಮ ತವ್ರ ಮನೆ ಅದು, ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ಇರುವುದು ನಿಮ್ಮ ತವ್ರ ಮನೆ ಅದು. ಅಲ್ಲಿ ನನ್ನ ಮಗಳು ಬರ್ತಾ ಇದ್ದಾಳೆ ಅಂತ ಖುಷಿಯಿಂದ ಕಾಯ್ತಾ ಇರ್ತಾರೆ ರಾಯರು. ಗುರುಜಿ, ರಾಯರ ಆಶೀರ್ವಾದವನ್ನು ಪಡೆದುಕೊಂಡು ಮತ್ತೆ ಬಂದು ಅಲ್ಲಿ ನಿಮ್ಗೆ ಸಾಧ್ಯವಾದ್ರೆ 11 ಪ್ರದಕ್ಷಿಣೆ ಹಾಕಿ, 21 ಪ್ರದಕ್ಷಿಣೆ ಹಾಕಿ ರಾಯರಲ್ಲಿ ಕೇಳ್ಕೊಂಡು, ಈ ಸಲ ನನಗೆ ಸಂತಾನ ಭಾಗ್ಯ ಕೊಟ್ಟಿದ್ದೀಯ ತಂದೆ, 8 ವರ್ಷದಿಂದ ನನಗೆ ಮಕ್ಕಳು ಆಗಿರ್ಲಿಲ್ಲ, ಇವಾಗ ನನಗೆ ಮಕ್ಕಳ ಭಾಗ್ಯವನ್ನು ಕೊಟ್ಟಿದ್ದೀರಾ ತಂದೆ, ರಾಯರಲ್ಲಿ ಕೇಳ್ಕೊಳ್ಳಿ, ನನ್ನ ಬದುಕನ್ನು ಹಾಲಲ್ಲಾದರೂ ಹಾಕಿ ನೀರಲ್ಲಾದರೂ ಹಾಕಿ ತಂದೆ, ನಿಮ್ಮನ್ನ ನಂಬಿ ನಿಮ್ಮ ಪಾದವನ್ನು ಹಿಡಿದಿದ್ದೇನೆ ಅಂತ ಹೇಳಿದ್ರೆ ರಾಯರಿಗೆ ತುಂಬಾ ಖುಷಿ ಆಗತ್ತೆ. ಹಾ ಗುರುಜಿ. ಅಷ್ಟು ಹೇಳ್ಕೊಂಡು ಬನ್ನಿ. ನೀವು ಹೋಗಿ ನಿಮ್ಮ ಯಜಮಾನ್ರ ಜೊತೆ ಹೋಗಿ ಅಮ್ಮ. ಗಂಡ ಹೆಂಡತಿ ಇಬ್ರು ಬಂದ್ರೆ ಇನ್ನೂ ಒಳ್ಳೇದಾಗುತ್ತೆ, ನಿಮ್ಗೆ ಜಾಸ್ತಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ. ಇವಾಗ ನನ್ನ ತಾಯಂದಿರು ಹತ್ಕೊಂಡು ಬರ್ತಾ ಇದಾರಲ್ಲ, ರಾಯರೇ ಒಂದು ಸೂಚನೆ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಜನಗಳು ನಿನ್ನ ತಾಯಂದಿರು ಬರ್ತಾರೆ, ಅವ್ರ ಕಣ್ಣೀರನ್ನು ಒರೆಸುವಷ್ಟು ಶಕ್ತಿ ನಿನ್ನಲ್ಲಿ ತುಂಬುತ್ತೀನಿ ನಾನು, ಅವ್ರ ಕಣ್ಣೀರನ್ನು ಒರೆಸು ಅಂತ ಹೇಳಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಇವತ್ತೆಲ್ಲಾ ನನ್ನ ತಾಯಂದಿರ ಹತ್ರ ನನ್ನ ಮನಸ್ಸಲ್ಲಿ ಏನು ಭಾಗ್ಯ ಅಂದ್ರೆ, ನಂದು ಯಾವ ತಾಯಂದ್ರು ನನ್ನ ಹತ್ರ ಅಳಬಾರ್ದು, ಅವ್ರು ಖುಷಿಯಾಗಿರ್ಬೇಕು. ಏನು ಕಷ್ಟಗಳಿದೆ ಆ ಕಷ್ಟಗಳಿಗೆಲ್ಲ ಮುಕ್ತಿಯಾಗಿ ಅವ್ರು ಹತ್ಕೊಂಡು ಬಂದಂತ ಸಂದರ್ಭದಲ್ಲಿ ಅವ್ರ ಕಣ್ಣೀರು ಒರೆಸಿದ್ರ ಗುರುಜಿ ನೀವು.
ಆ ಕಣ್ಣೀರು ಒರೆಸುವಷ್ಟು ಶಕ್ತಿ ನನಗೆ ಆ ಗುರು ರಾಘವೇಂದ್ರ ಸ್ವಾಮಿ ಅವರು ತುಂಬಲಿ ಅಂತ ಕೇಳ್ಕೊಂಡು ಬರ್ತಾ ಇದ್ದೀನಿ ತಾಯಿ. ಅದೇ ರೀತಿಯಾಗಿ ಇವಾಗ ಕೇದಾರನಾಥಕ್ಕೆ ಹೋಗ್ತಾ ಇದ್ದೀನಮ್ಮ. ಓಕೆನಮ್ಮ, ಕೇದಾರನಾಥಕ್ಕೆ ನಾನು ಈ 12ನೇ ತಾರೀಕಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದೀವಿ. ಯಾಕಂದ್ರೆ ಎಲ್ಲ ಡೇಟ್ ಫಿಕ್ಸ್ ಆಗಿದೆ, 12 ಆಗ್ಬೋದು 13 ಆಗ್ಬೋದು. ಹೋಗಿ ಬರ್ತೀನಿ. ಹೋಗಿ ಬಂದಂತ ಟೈಮಲ್ಲಿ ಮಂತ್ರಾಲಯದಿಂದನೇ ಹೋಗೋದಮ್ಮ. ಹೋಗಿ ಕೇದಾರನಾಥಕ್ಕೆ ಹೋಗಿ ಬರ್ತೀನಲ್ಲ, ಹೋಗಿ ಬಂದಂತ ಸಂದರ್ಭದಲ್ಲಿ ನಿಮ್ಮ ಬಗ್ಗೆನೂ ಕೇಳ್ಕೊಳ್ತೀನಿ. ಹೋಗಿ ನೆಕ್ಸ್ಟ್ ನಾನು, ಯಾಕಂದ್ರೆ ಹೋಗಿ ಬರುವುದು ಒಂದು 6 ರಿಂದ 7 ತಿಂಗಳಾಗ್ಬೋದಮ್ಮ. ಹೋಗಿ ಬರ್ತೀನಿ, ನೀವು ನನಗೆ ಅವತ್ತ ಮತ್ತೆ ಒಳ್ಳೆ ನಿಮ್ಗೆ ನೀವು ನನಗೆ ಫೋನ್ ಮಾಡಿ ಹೇಳ್ತೀರಮ್ಮ. ಸೀಮಂತ ಹೇಳ್ತಾರ, ಸೀಮಂತ ಕರಿತೀರಲ್ವಾ? ಖಂಡಿತ ಗುರುಜಿ. ಸೀಮಂತಕ್ಕೆ ನನ್ನ ಕರಿಬೇಕು, ಬರ್ತೀನಿ. ನಿಮ್ಮ ಮನೆ ಬಂದು ಊಟ ಮಾಡ್ಕೊಂಡು ಬರ್ತೀನಿ ಅವತ್ತು. ಖಂಡಿತ ಗುರುಜಿ, ಕರಿತೀನಿ ಗುರುಜಿ. ಓಕೆ ಅಮ್ಮ, ಒಳ್ಳೇದಾಗ್ಲಿ ತಾಯಿ. ಆದಷ್ಟು ಬೇಗ ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತೇಳಿ ರಾಯರ ಪಾದವನ್ನು ಹಿಡಿದು ಕೇಳ್ತೀನಿ ತಾಯಿ. ಗುರುಜಿ, ಇವಾಗಿನ ಕಾಲದಲ್ಲಿ ಎಲ್ಲೇ ದೇವಸ್ಥಾನಕ್ಕೆ ಹೋಗ್ಲಿ, ಎಲ್ಲಿ ಹೋದ್ರುನು ದುಡ್ಡು ದುಡ್ಡು ಅಂತಾರೆ ಗುರುಜಿ. ಅಂತ ಸಂದರ್ಭದೊಳಗ ನೀವು 1 ರೂಪಾಯಿನೂ ಕೇಳಲ್ಲ ಗುರುಜಿ. ಇನ್ನೊಂದ್ ಹೇಳ್ಬೇಕಂದ್ರ ಕೆಲವೊಂದ್ ಜನ ಗೊತ್ತಿದ್ದಂತಾರೋ ಗೊತ್ತಿಲ್ದೆ ಅಂತಾರೋ ಗೊತ್ತಿಲ್ಲ, ದುಡ್ಡು ಅಂತಾರಂತೆ. ಆದ್ರೆ ನೀವು ಯಾವತ್ತೂ ದುಡ್ಡಿನ ಬಗ್ಗೆ ಮಾತೇ ಎತ್ತುದಿಲ್ಲ ಗುರುಜಿ. ನಾವಾಗೆ ಕೊಡ್ತೀನಂದ್ರೂ ಕೂಡ ಬೇಡ ಅಂತೀರಿ ಗುರುಜಿ. ನಮ್ಮ ರಾಯರ ಆಶೀರ್ವಾದ ಒಂದಿದ್ರೆ ಸಾಕು, ನನ್ಗೆ ಯಾವ್ದೇ ದುಡ್ಡು ಬೇಡ, ಏನು ಬೇಡ, ಯಾವ್ದೇ ಆಕಾಂಕ್ಷೆ ಇಲ್ಲ ನನ್ಗೆ ಅಂತ ಹೇಳ್ತೀರಿ ಗುರುಜಿ. ನಿಮ್ಗೆ ಒಳ್ಳೇದಾದ್ರೆ ಅದೇ ನನ್ ಖುಷಿ ಅಂತ ಹೇಳ್ತಿರಲ್ಲ, ಅದಕ್ಕಿಂತ ಸೌಭಾಗ್ಯ ಇನ್ನೇನಿದೆ ಗುರುಜಿ. ನೋಡಮ್ಮ ತಾಯಿ, ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ ತಾಯಿ. ದುಡ್ಡು ಸಂಪಾದನೆ ಮಾಡ್ಕೋಬಹುದು, ಬಟ್ ಮನುಷ್ಯತ್ವದಲ್ಲಿ ನಂಬಿಕೆ ಅನ್ನೋದಿರುತ್ತಲ್ಲ ತಾಯಿ, ಆ ನಂಬಿಕೆನೆ ಕಾಪಾಡ್ಕೋಬೇಕಂದ್ರೆ ಗುರುಗಳ ಆಶೀರ್ವಾದ ಬೇಕು ತಾಯಿ. ಇವತ್ತು ನನಗೆ ನನ್ನ ಧ್ವನಿ ಮುಖಾಂತರದಲ್ಲಿ ಇಷ್ಟೆಲ್ಲ ಸತ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದೆಲ್ಲ ರಾಯರ ಆಶೀರ್ವಾದದಿಂದ ನನಗೆ ಆಗ್ತಾ ಇರೋದು ತಾಯಿ. ನಾನು ಒಬ್ಬ ಮನುಷ್ಯನೇ ಇಲ್ಲೇ, ನಾನು ದೇವರು ಅಲ್ಲ, ಗುರುಗಳು ಅಲ್ಲ. ಎಲ್ಲಾ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಆದ್ರೆ ಎಷ್ಟೋ ಜನಗಳು ತಾಯಂದ್ರು ನೀವು ದುಡ್ಡು ಇಸ್ಕೊಂಡಂಗಿಲ್ಲ ಯಾಕೆ, ಎಷ್ಟೋ ಜನಗಳು 500 ಕೊಡಿ 1000 ಕೊಡಿ ಅಂತ ಕೇಳ್ತಾರೆ. ಸ್ವಾಮಿ, ನೀವು 1 ರೂಪಾಯಿ ದುಡ್ಡು ಇಸ್ಕೊಂಡಿಲ್ಲ. ಅದೇ ಪ್ರಶ್ನೆ ಗುರುಜಿ, ನಿಮ್ ಹತ್ರ ಇರೋದು ಕೇಳೋ ಪ್ರಶ್ನೆ ಅದೇ ಕೇಳಿದ್ದೆ. ನಾನ್ ಕೇಳಿದ ತಕ್ಷಣ ನನ್ಗೆ ಯಾವ್ದೇ ಬೇಡಮ್ಮ, ನಿಮ್ಗೆ ಒಳ್ಳೇದಾದ್ರೆ ಅದೇ ನನ್ ಖುಷಿ ಅಂತ ಹೇಳಿದ್ರಿ ಗುರುಜಿ. ನೀವು ದುಡ್ಡು ಬಗ್ಗೆ ಕೇಳಿದೆ ಗುರುಜಿ. ನಾನ್ ಕೇದಾರ್ನಾಥಕ್ಕೆ ಹೋಗಕ್ ಅಮೌಂಟ್ ಹಾಕ್ತೀನಂದ್ರೆ ಬೇಡಮ್ಮ, ನೀವು ನಿಮ್ಮ ಹೇಳ್ತಿರಲ್ಲ ನೀವು, ಅದೇ ಒಂದ್ ನನ್ಗೆ ಖುಷಿ, ದುಡ್ಡು ಏನ್ ಬೇಡ ಅಂದ್ರಿ ಗುರುಜಿ. ನನ್ ಕೈಲೇ ಆದಷ್ಟು ನಾನು ನಂದು ಒಂದ್ ಚಿಕ್ಕ ಕಾಣಿಕೆ ಅಂತ ಹಾಕ್ತೀನಿ ಅಂತ ಹೇಳಿದ್ದೀನಿ ಗುರುಜಿ. ನಾನು ನಾವು ದುಡ್ಡು ಎಷ್ಟು ಬೇಕು ಅಂತ ಕೇಳಿದಾಗ ನೀವು ಯಾವ್ದೇ ದುಡ್ಡು ಬೇಡ ಅಂತಿರಲ್ಲ ಗುರುಜಿ. ಇವಾಗಿನ ಕಾಲದಾಗ ನಿಮ್ ತರರು ಇದಾರ ಅಂದ್ರೆ ತುಂಬಾ ವಿಸ್ಮಯವಾದ ಘಟನೆ ಅನ್ಬೋದು ಗುರುಜಿ ಇದು. ಇಲ್ಲಮ್ಮ, ಯಾಕೆ ಅಲ್ಲ, ಇನ್ನೊಂದು ವಿಚಾರದಲ್ಲಿ ದುಡ್ಡು ಸಂಪಾದನೆ ಮಾಡ್ಕೊಂಡು ನನಗೆ ಯಾರಿದಾರಂತ ಸಂಪಾದನೆ ಮಾಡ್ಲಿಮ್ಮ ನಾನು? ನೀವೇ ನನ್ನ ತಾಯಿಂದಿರಲ್ಲಮ್ಮ. ನೀವು ನನ್ನ ತಾಯಂದಿರು ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿರ್ತಾರೆ. ಇವತ್ತು ನೋಡಿ, ತಾಯಿ ಆಗಿದ್ದೀನಿ ಅಂತ ನನಗೆ ಸಿಹಿ ಸುದ್ದಿ ಹೇಳ್ತಾ ಇದ್ದೀರಾ ನೀವು, 4ನೇ ವಾರದಲ್ಲಿ ಹೇಳ್ತಾ ಇದ್ದೀರಾ. ಅದು ನನಗೆ ಎಷ್ಟು ಆನಂದವಾಗ್ತಾ ಇದೆ ಅಮ್ಮ. ಗುರುಜಿ ನೀವು ಅಮ್ಮ, ಎಷ್ಟೋ ಜನರ ಕಣ್ಣೀರ್ ಒರೆಸಿದಾರ ಗುರುಜಿ ನೀವು. ಎಲ್ಲ ರಾಯರ ಆಶೀರ್ವಾದ, ಈ ನನ್ನ ತಾಯಿಂದರ ಆಶೀರ್ವಾದ ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತೇಳಿ ನಾನು ರಾಯರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ತಾಯಿ. ಖಂಡಿತ ನನಗೆ ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿದ್ದಕ್ಕೆ. ಅದೇ ಮುಖಾಂತರದಲ್ಲಿ ಆದಷ್ಟು ಬೇಗ ನಮ್ಮ ಮನೆಗೆ ಬನ್ನಿ ಗುರುಜಿ. ನೀವು ನಿಮ್ ದಾರಿಗೆ ಕಾಯ್ತಾ ಇರ್ತೀನಿ ಗುರುಜಿ. ನಾನು ರಾಯರ ಕೃಪೆ ಇದ್ರೆ ಖಂಡಿತ ನಿಮ್ಮ ಮನೆಗೆ ಬರ್ತೀನಿ ತಾಯಿ. ಬಂದ್ರೆ ನಾನು ಹಾಗೆ ಸುಮ್ನೆ ಬರುವುದಿಲ್ಲಮ್ಮ, ಹೇಳ್ತಾ ಇದ್ದೀನಿ ನೋಡಿ, ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಬರ್ತೀನಿ. ಖಂಡಿತ ಗುರುಜಿ, ನೀವ್ ಏನ್ ಹೇಳ್ತೀರ ಅದನ್ನೇ ಮಾಡಿ ಮಾಡಿಸ್ತೀನಿ ಗುರುಜಿ. ಅಲ್ಲಿ ಬಂದಾಗ ಊಟ ಇಲ್ಲ ಅಂತ ಹೇಳ್ಬಿಟ್ರೆ ಹೇಳಕ್ ಚಾನ್ಸೇ ಇಲ್ಲ ಗುರುಜಿ. ನನ್ ಮನೆ ಹತ್ರ ದಿನಾಲು 4 ರಿಂದ 5 ಆಕಳುಗಳು ಬರುತ್ತೆ ಗುರುಜಿ. ನನ್ನ ಹಾಗೆ ಕಳ್ಸೋದೇ ಇಲ್ಲ ಗುರುಜಿ. ನನ್ ರಾಯರ ರೂಪ ಅಂತೇಳಿ ಅವ್ರ ಆಕಳುಗಳಿಗೆ ನಮಸ್ಕಾರ ಮಾಡೇ ಕಳಿಸ್ತೀನಿ ಗುರುಜಿ ನಾನು. ಇವಾಗ ಹೇಳಿದ್ರೆ ನೋಡಿ, ಇದು ಸತ್ಯ. ಇವಾಗ ಆಕಳುಗಳ ಕಂಡ್ರು ರಾಯರಂತಾನೆ ಆಕಳುಗಳನ್ನ ನೋಡ್ತೀನಿ ಗುರುಜಿ ನಾನು. ಇದೇ ಸತ್ಯ ತಾಯಿ. ಇವಾಗ ಏನ್ ಹೇಳಿದ್ರಲ್ವಾ, ಇದು ನನಗೆ ತುಂಬಾ ಖುಷಿ ಆಯ್ತು. ಮನೆ ಹತ್ರ ಬಂದಂತ ಸಂದರ್ಭದಲ್ಲಿ ಹಸು ಗೋಮಾತೆ ಬಂದಾಗ ನಿಮ್ಮ ಕೈ ತುತ್ತನ್ನು ತಿನ್ನಿಸ್ತಿರಲ್ವಾ, ಅದು ಎಷ್ಟೋ ಜನ್ಮದ ಪುಣ್ಯ ತಾಯಿ ಅದು. ಯಾಕಂದ್ರೆ ಸತ್ತೋದಂತ ವ್ಯಕ್ತಿಗಳು ಇರ್ತಾರಲ್ಲಮ್ಮ, ಅವ್ರಿಗೆ ಮುಕ್ತಿ ಸಿಗ್ಬೇಕಂದ್ರೆ ನಮ್ಮ ಕೈಯಿಂದ ತುತ್ತಿ ತಿನ್ಸಿದ್ರೆ ಅವಾಗ ಅವರು ಹುಷಾರಾಗಿ ಕ್ಷೇಮವಾಗಿರ್ತಾರೆ. ಅವ್ರಿಗೆ ಎಷ್ಟೋ ಕೋಟೆ ಅಂತಿರ್ತಕ್ಕಂಥ ದೇವತೆ ತಾಯಿ ಗೋಮಾತೆ. ಪ್ರತಿದಿನ ಬರುತ್ತೆ ಗುರುಜಿ ನಮ್ ಮನೆ ಕಡೆ ಗೋಮಾತೆಗಳ ಬಂದಂತ ಸಂದರ್ಭದಲ್ಲಿ ನೀವು ಕೈ ತುತ್ತನ್ನು ತಿನ್ನಿಸಿ ಅದೇ ಮುಖಾಂತರ ನೀರಿಡಿ ಅಮ್ಮ. ನೀರು ಯಾಕಂದ್ರೆ ನಮ್ಗೆ ಬಾಯಿ ಇದೆ, ನನಗೆ ನೀರ್ ಕೊಡಮ್ಮ ಅಂತ ನಿಮ್ನ ಕೇಳ್ಬೋದು ಬಾಯಿಂದ. ಅದಕ್ಕೆ ಪಾಪ ನನಗೆ ನೀರ್ ಕೊಡಿ, ನನಗೆ ನೀರಡಿಕೆ ಆಗಿದೆ ಅಂತ ಹೇಳುವುದಿಲ್ಲ ತಾಯಿ ಗೋಮಾತೆ. ಆ ಬಂದಂತ ಸಂದರ್ಭದಲ್ಲಿ ಫಸ್ಟ್ ನೀರ್ ಕುಡಿಸ್ಬೇಕು. ಗುರುಜಿ ಖಂಡಿತ. ನೀರು ಕುಡಿಸಿ ಆಮೇಲೆ ಅದಕ್ಕೆ ಏನಾದ್ರು ತಿನ್ನೋದಕ್ಕೆ ಕೊಟ್ಟು ಕಳಿಸ್ಬೇಕಮ್ಮ. ಇದನ್ನ ಮಾಡಿ, ಇದು ಪುಣ್ಯದ ಕೆಲಸ, ಇದು ತುಂಬಾ ಒಳ್ಳೆಯ ಕೆಲಸ ಇದು.
ಎಷ್ಟೋ ಜನಗಳ ತಾಯಿಂದ್ರು ನನಗೆ ನಮ್ಮ ಮನೆ ಹತ್ರ ಗೋಮಾತೆ ಬಂದಿತ್ತು, ನಾನು ತಿನ್ಸಿದೆ, ನೀರು ಕುಡಿಸಿದೆ ಅಂತ ಹೇಳ್ತಿರ್ತಾರೆ. ಅವ್ರ ಪಾಪ ಕರ್ಮಗಳು ಮುಕ್ತಿ ಆದಂತವ್ರ ಮನೆಗೆ ಬೇಗ ಹೋಗ್ತಾವು. ಆ ಗೋಮಾತೆ ಇರ್ತಾವಲ್ಲ ತಾಯಿ, ಆ ಪಾಪ ಕರ್ಮಗಳು ಇವತ್ತು ನಿಮ್ಮ ಮನೆ ಮುಕ್ತಿ ಆಗಿದೆ ಅಂದ್ರೆ ನಿಮ್ಮ ಮನೆ ಹತ್ರ ಬಂದಿದೆ ಅಂತ ಹೇಳಿದ್ರೆ ನಿಮ್ಮ ಪಾಪ ಕರ್ಮಗಳನ್ನು ತಗೊಂಡ್ ಹೋಗಕ್ ಬಂದಿರುತ್ತಾವ ತಾಯಿ. ಬಂದಾಗ ಒಮ್ಮೆ ನಮಗೆ ರಾಯರ್ ಬಂದಾರೇನೋ ಅನ್ನೋ ತರ ಭಾವನೆ ಬರುತ್ತೆ ಗುರುಜಿ. ಆಕಳುಗಳು ನೋಡಿದ ತಕ್ಷಣ ಅದೇ ಬರುತ್ತೆ ಗುರುಜಿ ಮನ್ಸಲ್ಲಿ. ಇವಾಗ ನನ್ನನ್ನು ಕರೆದು ಊಟ ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಅಲ್ಲೇ ನನಗೆ ಊಟ ಮಾಡಿದಷ್ಟೇ ಖುಷಿ ಆಯ್ತು. ಗೋಮಾತೆಗೆ ಬಂದಾಗ ನೀವು ಊಟ ಹಾಕ್ತೀನಿ ಅಂತ ಹೇಳಿದ್ರಲ್ವಾ. ಸೌಭಾಗ್ಯ ಇನ್ನೇನಿದೆ ಗುರುಜಿ, ನೀವು ಬರೋದ್ ಹೆಚ್ಚ, ನಾವು ಮಾಡೋದ್ ಹೆಚ್ಚ ಗುರುಜಿ. ಖಂಡಿತಮ್ಮ, ಒಳ್ಳೇದಾಗ್ಲಿ. ನನಗೆ ಇವಾಗ ಯಾಕಂದ್ರೆ ಕೇದಾರನಾಥಕ್ಕೆ ಹೋಗ್ತಾ ಇದ್ದೀನಮ್ಮ, ಆ ಹೋಗಿ ಬರ್ಬೇಕಾದ್ರೆ ಒಂದು 6 ರಿಂದ 7 ತಿಂಗಳಾಗತ್ತೆ ತಾಯಿ. ಆ ಕಾರಣದಿಂದ ನನಗೆ ನೋಡ್ತೀನಿ, ಟೈಮ್ ಬಿಡುವಿದ್ದಾಗ ಒಂದ್ಸಲ ಬರ್ತೀನಿ ನಿಮ್ಮೂರಿಗೆ. ಯಾಕಂದ್ರೆ ನಿಮ್ಮೂರಲ್ಲಿ ಸುಮಾರು ಒಂದು 3-3.5 ಸಾವಿರ ಜನ ಇದ್ದಾರೆ ತಾಯಿ. ನನಗೆ ಆ ಕಡೆಯಿಂದನೇ ಕರೆ ಮಾಡೋದು ಜಾಸ್ತಿ. ಅಲ್ಲಿಂದ ಮಾಡ್ತಾರೆ, ಬೆಂಗಳೂರು, ಮೈಸೂರು, ಮಂಡ್ಯ, ಎಲ್ಲಿ ಸುಮಾರು ಕಡೆಯಿಂದ, ತುಮಕೂರು ಕಡೆಯಿಂದ, ಚಿಕ್ಕಬಳ್ಳಾಪುರ, ದೇವನಹಳ್ಳಿ ಕಡೆಯಿಂದ, ಎಲ್ಲೆಲ್ಲೋ ಬೇರೆ ಬೇರೆ ಕಡೆಯಿಂದ ಫೋನ್ ಮಾಡ್ತಿರ್ತಾರೆ, ಬೆಳಗಾವಿ, ಗದಗಿಂದ. ಎಲ್ಲರಿಗೂ ಒಳ್ಳೇದಾಗ್ಬೇಕಂತಂದ್ರೆ ನನ್ನ ಭಾವನೆ ತಾಯಿ. ಓಕೆನಮ್ಮ? ಬನ್ನಿ ಗುರುಜಿ. ಆಯ್ತಮ್ಮ, ಮತ್ತೆ ನಾನು ನಿಮ್ಗೆ ಬಿಡುವಿದ್ದ ಕರೆ ಮಾಡ್ತೀನಮ್ಮ ತಾಯಿ. ಹಾ ಗುರುಜಿ, ಮಾಡಿ ಗುರುಜಿ, ಖಂಡಿತ ನಿಮ್ ಕರೆಗಾಗಿ ಕಾಯ್ತಾ ಇರ್ತೀನಿ ಗುರುಜಿ. ಖಂಡಿತಮ್ಮ. ಇನ್ನು ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ತಾಯಿ. ಖಂಡಿತ ಗುರುಜಿ.